ಇವರೇನು ಪೊಲೀಸರ ಇಲ್ಲ ಸಪ್ಲೈಯರ್ಗಳ ಅಂತ ಅನುಮಾನ ಬರ್ತಾ ಇದೆ. ಈ ಸ್ಟೋರಿ ನೋಡಿದರೆ ನೀವು ಹಂಗೆ ಹೇಳ್ತೀರಿ. ಈಗ ಮೈಸೂರು ಜೈಲಲ್ಲಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ಹಣ ಕೊಟ್ಟರೆ ಪೊಲೀಸರೇ ಖೈದಿಗಳಿಗೆ ಸಪ್ಲೈಯರ್ಗಳು. ಹಾಗಾಗಿ ಇವರೇನು ಸಪ್ಲೈಯರ್ಗಳ ಅಥವಾ ಪೊಲೀಸರ? ಸಪ್ಲೈ ಮಾಡೋದಕ್ಕೆ ಏನಾದರೂ ನೇಮಕ ಮಾಡಿದಾರಾ ಇವರನ್ನು? ಪೊಲೀಸರು ವೇಷದಲ್ಲಿ ಏನಾದರೂ ಇದ್ದಾರಾ ಅಲ್ಲಿ? ಗೊತ್ತಾಗಬೇಕಾಗಿದೆ ನಮಗೆ. ಹಣ ಕೊಟ್ಟರೆ ಪೊಲೀಸರೇ ಖೈದಿಗಳಿಗೆ ಸಪ್ಲೈಯರ್ ಅಂತೆ. ಮೈಸೂರು ಕೇಂದ್ರ ಕಾರಾಗೃಹದ ಕರ್ಮಕಾಂಡ ಬಯಲಾಗಿದೆ. 6,000 ಕೊಟ್ಟರೆ ಕೀಪ್ಯಾಡ್ ಮೊಬೈಲ್ ಸಿಗುತ್ತಂತೆ. 20,000 ಕೊಟ್ಟರೆ ಆಂಡ್ರಾಯ್ಡ್ ಮೊಬೈಲ್ ಸಿಗುತ್ತಂತೆ. ಅಯ್ಯಯ್ಯಯ್ಯೋ, ಅದೇನು ಜೈಲ ಸ್ವರ್ಗಾನ? 10,000 ಕೊಟ್ಟರೆ ಗಾಂಜಾ ಕೂಡ ಸಪ್ಲೈ ಮಾಡ್ತಾರೆ ಇದೇ ಪೊಲೀಸ್ನವರು. ಕೈದಿ ಹಾಗೂ ವಕೀಲರ ನಡುವಿನ ಸಂಭಾಷಣೆ ಆಡಿಯೋ ಲಭ್ಯ ಆಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಕಾರಾಗೃಹ ಕರ್ಮಕಾಂಡ ಬಯಲು. ಜೈಲಲ್ಲಿರೋ ಬಚ್ಚಾ ಖಾನ್, ವಕೀಲ ಸಿರಾಜುದ್ದೀನ್ ನಡುವಿನ ಸಂಭಾಷಣೆ ಇದು. ಕೈದಿಗಳಿಂದ ಹಣ ಪಡೆದು ಮೊಬೈಲ್ ಕೊಡ್ತಾರಂತೆ ಪೊಲೀಸರು. ನಾಚಿಕೆ ಆಗ್ಬೇಕ್ರಿ ಅವರಿಗೆ. ದುಡ್ಡು ಕೊಟ್ರೆ ಗಾಂಜಾ ಕೊಡ್ತಾರೆ, ಮೊಬೈಲ್ ಕೊಡ್ತಾರೆ, ಇನ್ನೂ ಏನೇನು ಕೊಡ್ತಾರೋ ದೇವ್ರೇ. ಅದೇನು ಜೈಲು ಅಥವಾ ಇನ್ನೇನೋ ಬೇರೆನಾದು? ರೆಸಾರ್ಟ್ ಅದು. ಸಪ್ಲೈಯರ್ಗಳಂತೂ ಇದಾರಲ್ಲ, ಖಾಕಿ ಬಟ್ಟೆ ಹಾಕ್ಕೊಂಡಿರೋರು. ಅವ್ರಿಗೆ ಪೊಲೀಸ್ನವರು ಅಂತ ಕರೆಯೋದಕ್ಕೂ ಅವಮಾನ ಆಗ್ಬಿಡುತ್ತೆ ಅಂಥವ್ರಿಗೆಲ್ಲ. ಪೊಲೀಸ್ನವ್ರಿಗೆ ಒಂದು ಗೌರವ ಇದೆ, ಖಾಕಿ ಬಟ್ಟೆಗೆ ಒಂದು ರೆಸ್ಪೆಕ್ಟ್ ಇದೆ, ಒಂದು ಹೆಮ್ಮೆ ಅದು. ಆದರೆ ಆ ಖಾಕಿ ಬಟ್ಟೆಯನ್ನು ಹಾಕ್ಕೊಂಡು ಇಂಥ ಕೆಲಸ ಮಾಡ್ತಾರಲ್ಲ, ಇವರು ಪೊಲೀಸ್ನವರು ಅಲ್ಲ, ಇವರು ಏನೇನೂ ಅಲ್ಲ ಇವರು. ಮೈಸೂರು ಕೇಂದ್ರ ಕಾರಾಗೃಹದ ಸಂದರ್ಶಕ ಮಂಡಳಿ ಸದಸ್ಯರಾಗಿರುವಂಥ ಪವನ್ ಕುಮಾರನ್ನ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿರುವ ಖೈದಿಗಳಿಗೆ ಸಪ್ಲೈಯರ್ಗಳಾಗಿದ್ದಾರಾ ಮೈಸೂರಿನ ಜೈಲಾಧಿಕಾರಿಗಳು ಅನ್ನುವ ಅನುಮಾನ ಮೂಡ್ತಿದೆ. ಯಾಕಂದರೆ ಈಗ ಬಿಡುಗಡೆಯಾಗಿರ್ತಕ್ಕಂಥ ಒಂದು ಆಡಿಯೋದಲ್ಲಿ ಮಾತನಾಡಿರುವಂತಹ ಖೈದಿ ವಕೀಲರ ಜೊತೆಗೆ ನಡೆದಿರುವಂತಹ ಸಂಭಾಷಣೆಯಲ್ಲಿ 10,000 ಕೊಟ್ಟರೆ 100 ಗ್ರಾಮ್ ಗಾಂಜಾ ಸಿಗುತ್ತೆ, ಮೊಬೈಲ್ ಸಿಗುತ್ತೆ ಅನ್ನೋ ಸ್ಫೋಟಕ ಆಡಿಯೋವನ್ನು ಕೂಡ ಅಲ್ಲಿ ನಮಗೆ ಲಭ್ಯವಾದ ಮೂಲಕವಾಗಿ ಅಲ್ಲಿ ಆಡಿಯೋದಲ್ಲಿ ಹೇಳಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಮೈಸೂರಿನ ಕೇಂದ್ರ ಕಾರಾಗೃಹದ ಸಂದರ್ಶಕ ಮಂಡಳಿಯ ಸದಸ್ಯರೂ ಕೂಡ ಆಗಿರತಕ್ಕಂಥ ಪವನ್ ಕುಮಾರ್ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೈಸೂರು ಜೈಲಿನಲ್ಲಿ ಈ ರೀತಿಯ ವಾತಾವರಣ ಇದೆಯಾ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್, ಈಗ ಏನು ಸರ್ ಇದು ಗಾಂಜಾ, ಮೊಬೈಲ್, ಬಿಡಿ, ಸಿಗರೇಟ್ ಸಪ್ಲೈ ಆಗ್ತಾ ಇದೆ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಅಂತ ಏನು ವಿಚಾರ? ಇದು ನಿಜನಾ ಏನು? ಖಂಡಿತ ನಮ್ಮ ಗಮನಕ್ಕೂ ಬಂದಿದೆ. ಅಲ್ಲೇ ಒಳಗಡೆ ಮೊಬೈಲ್ ಇದೆ ಅನ್ನೋದಕ್ಕೂ ಒಂದು ಮೊಬೈಲ್ ಅಲ್ಲ, ಸಾಕಷ್ಟು ಒಂದು 100, 150, 200 ಗಂಟೆ ಮೊಬೈಲ್ ಇದೆ ಅನ್ನೋದು ನಮಗೆ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಒಂದು ಯಾರು ನಮ್ಮ ಮಾಹಿತಿಗಳನ್ನ ಆಧರಿಸಿ ಆಧಾರದ ಮೇಲೆ ನಾವು ಕೂಡ ಅದನ್ನು ಇದಾದಾಗ ನಮಗೂ ಬಯಲಾಗಿದೆ ಅದು ವಿಚಾರಗಳು. ಇದೇ ಮಾಹಿತಿಯನ್ನು ಆಧರಿಸಿ ಬಿಡಿ, ಸಿಗರೇಟು ಈ ರೀತಿ ಸಪ್ಲೈ ಆಗುತ್ತೆ ಅಂತ ನೋಡಿದಾಗ ನಾವು ಒಂದು 15 ದಿವಸಗಳಿಂದ ಅವನ್ನ ವಾಚ್ ಮಾಡಿದ್ವಿ. ಬೇರೆ ಯಾರೂ ಅಲ್ಲ, ನಮ್ಮ ಅಧಿಕಾರಿನೇ ಅಲ್ಲಿ ಎಡ್ವಾರ್ಡರ್ ಆಗಿರ್ತಕ್ಕಂಥವ್ರು ಇದನ್ನು ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಎಡ್ವಾರ್ಡರು ಉಮೇಶ್ ದೊಡ್ಡಮನಿ ಅಂತ ವ್ಯಕ್ತಿಯ ಇದನ್ನು ಸಪ್ಲೈ ಮಾಡ್ತಾ ಇರ್ತಾನೆ. ನಾವು ಅವನ್ನ ಬೆನ್ನತ್ತೀವಿ, ಅವನ್ನ ಸಾಕಷ್ಟು ದಿನಗಳಿಂದ ವಾಚ್ ಮಾಡ್ತಾ ಇರ್ತೀವಿ. ಅವನೇನು ಮಾಡ್ತಾನೆ ಅಂತಂದರೆ, ನಮ್ಮ KSISF ಸ್ಟಾಫ್ಗಳು ಕೂಡ ಅದನ್ನು ಎಕ್ಸ್ರೇ ಬ್ಯಾಗೇಜ್ ಇರ್ತದೆ, ನೀವು ಶೂನು ಕೂಡ ಬಿಚ್ಚಾಕಿದ್ರೆ ಅಲ್ಲಿ ಸೋಲಲ್ಲಿ ಒಳಗಡೆ ಏನಾದರೂ ನೀವು ಇನ್ಬಿಲ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರು ಅಲ್ಲಿ ಎಕ್ಸ್ರೇ ಬ್ಯಾಗೇಜಲ್ಲಿ ಕಂಪ್ಲೀಟ್ ಎಲ್ಲ ತೋರಿಸುತ್ತೆ. ಬಟ್ ಅಲ್ಲಿ ಒಳಗಡೆ ಒಂದು ಕ್ಯಾಬಿನ್ ಇದೆ ಸರ್, ಒಂದು ಕ್ಯಾಬಿನ್. ಅದರಲ್ಲಿ ಬೇರೆ ವಸ್ತುಗಳನ್ನು ಅವರು ಎಕ್ಸ್ರೇ ಬ್ಯಾಗೇಜ್ ಒಳಗೆ ಹಾಕ್ತಾರೆ. ಇದನ್ನು ಪರ್ಟಿಕ್ಯುಲರ್ 2 ಚೀಲದಲ್ಲಿರ್ತಕ್ಕಂಥ ಮ್ಯಾಚಸ್ ಆಗಿರ್ಬೋದು, ಬಿಡಿ, ಸಿಗರೇಟ್, ಬೆಂಕಿಪಟ್ಟಣಗಳದ್ದಾಗಿರ್ಬೋದು, ಇದನ್ನು ಯಾವುದೇ ರೀತಿ ಎಕ್ಸ್ರೇ ಬ್ಯಾಗೇಜ್ಗೆ ಹಾಕಲ್ಲ. ಅಲ್ಲಿ ನಿಮಗೆ ಕಂಪ್ಲೀಟು ನಮ್ಮದು CCTV ಎಲ್ಲ ಕವರ್ ಆಗುತ್ತೆ ಅಲ್ಲಿ ಪ್ರಿಸನ್ ಏರಿಯಾ. ಅಲ್ಲೇನು ಮಾಡ್ತಾರೆ, ಇದನ್ನು ಯಾವುದೇ ಕಾರಣಕ್ಕೂ ಇವರು ಎಕ್ಸ್ಟ್ರಾ ಬ್ಯಾಗೇಜ್ಗೆ ಹಾಕಲ್ಲ. ಅಲ್ಲೊಂದು ಕ್ಯಾಬಿನಲ್ಲಿ ಚೆಕ್ ಮಾಡ್ತಾರೆ ಡೈರೆಕ್ಟು. ಅದು ಒಂದು 2 ರಿಂದ 3 ನಿಮಿಷದ ಪ್ರಕ್ರಿಯೆಯಲ್ಲಿ ಬೇಗ ಮುಗಿಸ್ತಾರೆ. ಇಮಿಡಿಯೇಟಾಗಿ ಅಲ್ಲಿರ್ತಾನೆ, ಅವನ್ನ ಎತ್ಕೊಂಡು ಹೋಗ್ತಾನೆ. ಅದು ಆನಂತರದಲ್ಲಿ ಡಬಲ್ ಹಾಕಾದ ನಂತರದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ನಮಗೂ. ನಾವು ಅದಾದ ಮೇಲೆ ನೋಡಿದ್ವಿ, ಇದೆಲ್ಲ ಕಂಪ್ಲೀಟಾಗಿ ವಾಚ್ ಮಾಡ್ತಾಯಿದ್ವಿ. ಈಗ ನೀವು ತಗ್ಸ್ಬೋದು ಅಲ್ಲಿ ಒಳಗೆ ಎಕ್ಸ್ಟ್ರಾ ಬ್ಯಾಗೇಜ್ ಒಳಗೆ ಮತ್ತು CCTV ತಗ್ಸಿದ್ರೆ ಇದ್ರ ಕರಾಳ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಇವನೇನು ಮಾಡ್ತಾಯಿದ್ದಾನೆ ಯೇಶು ಬಚ್ಚನ್ ಅಂತ. ನಿನ್ನೆ CSP ಅವರು ವರ್ಗ ಆಗಿ ಇದ್ದಂಥ PS ರಮೇಶ್ ಅವರು ಬಂದಂಥ ಸಂದರ್ಭದಲ್ಲೇ ಈ ಜೈಲಿನ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಜೈಲರ ಧರ್ಣೇಶ್ ನೇರ ಆರೋಪ ಮಾಡ್ತಾಯಿದ್ದೀನಿ. ಇದು ಸುಮ್ಮನೆ ಅಲ್ಲ, ನನ್ನ ಕಣ್ಣಿಗೆ ಬಿದ್ದಂಥ ಸತ್ಯಾಂಶಗಳ ಆಧಾರದ ಮೇಲೇ ಇದನ್ನು ಹೇಳ್ತಾ ಇರೋದು. ಇವ್ರು ಬಂದ ಮೇಲೆ ಜೈಲಲ್ಲಿ ವ್ಯವಸ್ಥೆಗಳು ಕುಲುಗೆಟ್ಟೋಗಿದೆ. ಇದು ಜೈಲು ಸಂದರ್ಶಕ ಮಂಡಳಿ ಸದಸ್ಯರಾಗಿರುವಂಥ ಪವನ್ ಕುಮಾರ್ ಅವರ ಮತ್ತು ಮೈಸೂರು ಜೈಲಿನಲ್ಲಿ ಇದೆಲ್ಲ ಅಕ್ರಮಗಳು ನಡೀತಾ ಇರೋದು ಸತ್ಯ. ಅದನ್ನು ಮಾಡ್ತಾ ಇರೋದು ಅಧಿಕಾರಿಗಳೇ ಮಾಡ್ತಿದ್ದಾರೆ. ಹೀಗಾಗಿ ಕ್ರಮ ಆಗ್ತಾಯಿಲ್ಲ, ಕ್ರಮ ಆಗಬೇಕು, ಸುಧಾರಣೆ ಆಗಬೇಕು. ಜೈಲಿನಲ್ಲಿ ಮತ್ತಷ್ಟು ಸುಧಾರಣೆ ಆದರೆ ಮಾತ್ರ ಜೈಲಿನ ಅಲ್ಲಿ ಇರತಕ್ಕಂತಹ ಕೈದಿಗಳಿಗೆ
ಹೊಸ ಭವಿಷ್ಯ ಸಿಗುತ್ತೆ ಅನ್ನೋದು ಅವರ ಮಾತು. ಹೀಗಾಗಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರಗಳು ಜೊತೆಗೆ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಮುಂದಾಗಬೇಕಿದೆ ಅನ್ನೋದು ಕೂಡ ನಮ್ಮ ಒತ್ತಾಯ. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ನೋಡಿ, ಇದು ಕರ್ಮಕಾಂಡ. ಅದೇನು ಜೈಲೋ ಅಥವಾ ರೆಸಾರ್ಟೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಖಾಕಿ ಬಟ್ಟೆ ಹಾಕ್ಕೊಂಡವರು ಪೊಲೀಸರಲ್ಲ, ಆ ಸಪ್ಲೈ ಮಾಡ್ತಾರಲ್ಲ ಅವರು ಖಾಕಿ ಬಟ್ಟೆ ಹಾಕ್ಕೊಂಡು ಅಲ್ಲಿ ಬಂದಂಥ ಆ ರೌಡಿಗಳಿಗೆ, ಆ ಕೊಲೆಗಡುಕರಿಗೆ ಮೊಬೈಲ್ ಫೋನ್ ಸಪ್ಲೈ ಮಾಡ್ತಾರೆ, ಗಾಂಜಾ ಸಪ್ಲೈ ಮಾಡ್ತಾರೆ, ಇನ್ನೂ ಏನೇನು ಸಪ್ಲೈ ಮಾಡ್ತಾರೋ ಆ ದೇವರಿಗೆ ಗೊತ್ತು. ಸರಾಯಿನೂ ಸಪ್ಲೈ ಮಾಡ್ಬೋದು, ಬಿಯರ್ ಬಾಟಲು, ಡ್ರಿಂಕ್ಸು ಎಲ್ಲ ಹೋಗ್ತಾ ಇರುತ್ತೆ ಅನಿಸುತ್ತೆ. ಒಳಗಡೆ ಗಾಂಜಾನೇ ಹೋಗುತ್ತೆ ಅಂದರೆ ಇದೇನು ದೊಡ್ಡ ವಿಚಾರ. 100 ರೂಪಾಯಿಗೆ ಕಾಯ್ತಿರ್ತಾರೆ ಅನಿಸುತ್ತೆ ಇವರು. ಮಾನ ಮರ್ಯಾದೆ ಏನಾದರೂ ಇದ್ದರೆ ಹೆಂಗ್ರಿ ಜೀವನ? ಅಲ್ಲಿ ಆ ಕೈದಿಗಳಿಗೆ ಹೋಗಿ ಇವರೆಲ್ಲ ಸಪ್ಲೈ ಮಾಡ್ತಾರೆ ಅಂತ ಅಂದರೆ ಇವರು ಪೊಲೀಸ್ನವ್ರು ಆಗೋಕ್ಕೆ ಯೋಗ್ಯತೆ ಇಲ್ಲ, ಇವ್ರಿಗೆ ಯೋಗ್ಯತೆಯೇ ಇಲ್ಲ ಬಿಡಿ. ಇದು ಈ ಹಿಂದೇನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನು ಗೊತ್ತಾಗಿತ್ತಲ್ಲ, ಒಬ್ಬ ನಟ ಒಳಗಡೆ ಹೋದಂಥ ಸಂದರ್ಭದಲ್ಲಿ. ಅದಾದ ನಂತರ ಎಲ್ಲ ಕಾರಾಗೃಹಗಳಲ್ಲೂ ಇದೆ ಈ ರೀತಿಯಾಗಿ ನಡೆಯುತ್ತೆ ಅನ್ನೋ ಆರೋಪನೂ ಇದೆ. ಎಲ್ಲ ಕಡೆಯೂ ಕೂಡ ನಡೆಯುತ್ತಂತಿದೆಲ್ಲ. ಆದರೆ ಕ್ರಮ ಯಾರು ತೆಗೆದುಕೊಳ್ಳೋರು? ಯಾರು ಕ್ರಮ ತೆಗೆದುಕೊಳ್ತಾರೆ ಹಾಗಾದರೆ ಇದ್ರ ಬಗ್ಗೆ? ಯಾವಾಗ ಸರಿ ಹೋಗುತ್ತೆ ಇದೆಲ್ಲ? ಸರಿ ಹೋಗೋ ಲಕ್ಷಣಗಳಂತೂ ಕಾಣಿಸ್ತಾನೇ ಇಲ್ಲ. ಒಂದೊಂದೇ ಕಾರಾಗೃಹದ ಸುದ್ದಿಗಳು ಬರ್ತಾನೆ ಇರ್ತವೆ. ಗಾಂಜಾ ಸಪ್ಲೈ ಮಾಡ್ತಾರಂತೆ, ಡ್ರಗ್ಸ್ ಸಪ್ಲೈ ಮಾಡ್ತಾರಂತೆ, ಎಣ್ಣೆ ಕೊಡ್ತಾರಂತೆ, ಮೊಬೈಲ್ ಇರುತ್ತೆ, ಮೊಬೈಲ್ ಫೋನ್ ಮುಖೇನ ಹೊರಗಡೆ ಯಾರ ಜೊತೆಗೆ ಮಾತಾಡಬೇಕು ಅವ್ರು ಎಲ್ಲರ ಜೊತೆಗೆ ಮಾತಾಡ್ತಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪವನ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಪವನ್ ಕುಮಾರ್ ಅವರೇ, ನೀವು ಮಾತಾಡೋದನ್ನ ನಾವು ಕೇಳಿಸ್ಕೊಂಡ್ವಿ, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ, ಹಿಂಗೆಲ್ಲ ಆಗುತ್ತಾ ಅಂತ ಹೇಳಿ. ಹೌದು ಸರ್, ಖಂಡಿತ. ಇದೆಲ್ಲ ಓಪನ್ ಸೀಕ್ರೆಟ್ ಲೀಲಾಜಾಲವಾಗಿ ನಡೀತಾ ಇದೆ. ಇದೆಲ್ಲ ನನ್ನ ಕಣ್ ಮುಂದೆ ಸಾಕಷ್ಟು ಬಾರಿ ವಿಸಿಟ್ ಹೋದಂತ ಸಂದರ್ಭದಲ್ಲಿ, ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇವೆಲ್ಲ ನನ್ನ ಕಣ್ಣಿಗೆ ಬಿದ್ದಿರ್ತಕ್ಕಂಥದ್ದು. ಇದು ಎಲ್ಲ ಬೇಲಿನೇ ಎದ್ದು ಹೊಲ ಮೈದಂಗೆ ಅಂತ ಇದೇನಾಗಿದೆ, ಇಲ್ಲಿ ಅಧಿಕಾರಿಗಳೇ ಮಾಡ್ತಾ ಇರ್ತಕ್ಕಂಥ ಇದು ಒಂದು ಮಹಾ ದ್ರೋಹ ಸರ್ ಇದು. ಅಲ್ಲ ಸರ್, ಒಳಗಡೆ ಹೆಂಗ್ ಹೋಗೋದಕ್ಕೆ ಸಾಧ್ಯ ಅಂತ ಅಂದ್ರೆ ಹೊರಗಡೆ ಒಬ್ರು ತಂದು ಕೊಡ್ತಾರೆ, ಪೊಲೀಸ್ PSISF ಇದಾರಲ್ಲ, ಸ್ಟಾಫ್ ಅಡಿಷನಲ್ ಸೆಕ್ಯೂರಿಟಿ, ಅವರು ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮತ್ತೆ ಒಳಗಿರ್ತಕ್ಕಂಥ CSP ಮತ್ತೆ ಕಾರ್ಯನಿರ್ವಹಣಾಧಿಕಾರಿ ಜೈಲರ್ ಲೆವೆಲ್ ಅಲ್ಲಿ ಬರ್ತಾರೆ. ಇವ್ರು 3 ಜನ ಶಾಮೀಲಾಗಿನೇ ಇದೆಲ್ಲ ಹೋಗೋದು ಸರ್ ಒಳಗಡೆ. ಜೈಲಾಧಿಕಾರಿಗಳಿಗೆ ಗೊತ್ತಿರುತ್ತೆ ಹಾಗಾದ್ರೆ ಇದೆಲ್ಲ? ಎಲ್ಲ ಗೊತ್ತಿದ್ದು, ಅವ್ರ ಕನ್ಸೆಂಟ್ ಅಲ್ಲೇ ಇದು ದುಡ್ಡು ಮಾಡೋ ತಂತ್ರ ಸರ್ ಇದು. ಅಯ್ಯಯ್ಯೋ, ಹೌದು, ಖಂಡಿತ ಅದು ಸತ್ಯ. ಅದು ಏನೇನ್ ಹೋಗುತ್ತೆ ಸರ್ ಒಳಗಡೆ? ಹೋಗುತ್ತೆ ಸರ್, ಬಿಡಿ ಸಿಗರೇಟ್ ಎಲ್ಲ ನಾವು ವಾಚ್ ಮಾಡಿದ್ವಿ. ಈಗ ನಾವೇ ನಾರ್ಮಲ್ ಆಗಿ ಒಳಗ್ ಹೋಗ್ಬೇಕು ಅಂದ್ರೆ ಎಂಟ್ರಿ ಹಾಕ್ಬಿಟ್ಟು ಜಸ್ಟ್ ನಮ್ಮ ಮೊಬೈಲ್ ಡೆಪಾಸಿಟ್ ಮಾಡ್ಬಿಟ್ಟು ಸೈನ್ ಹಾಕ್ಬಿಟ್ಟು ನಮ್ಮ ಹೆಸರು ಡೆಸಿಗ್ನೇಷನ್ ಎಂಟ್ರಿ ಮಾಡ್ಬಿಟ್ಟು ಒಳಗೆ ಹೋಗೋದಕ್ಕೆ 10 ನಿಮಿಷ ಬೇಕಾಗುತ್ತೆ. ಹೌದು, 10 ನಿಮಿಷ ಟೈಮ್ ಸುಮ್ಮನೆ ಕಾಯ್ತಾರೆ. ಬಟ್ ಈತ ನಮ್ಮ ವಿಸಿಟಿಂಗ್ ಅವರ್ಸ್ ಮುಗಿದ ಮೇಲೆ ಸಂಜೆ 6:50 7 ಗಂಟೆ ನಂತರ ಒಳಗಡೆ ತಗೊಂಡ್ ಹೋಗ್ತಾನೆ ಇವನು, ಬಿಡಿ ಸಿಗರೇಟ್ ಎರಡೂನು ಸರ್. ಕೆಳಗಡೆ ಇರ್ತಕ್ಕಂಥ ಚೀಲನ ಅದನ್ನ ಎಕ್ಸ್ರೇ ಬ್ಯಾಗೇಜ್ ಇರ್ತದೆ ನಮ್ಮಲ್ಲಿ, ಆ ಎಕ್ಸ್ರೇ ಬ್ಯಾಗೇಜ್ ಒಳಗೆ ಅದನ್ನ ಹಾಕಲ್ಲ. ಓಕೆ, ಒಂದು ಮೂಟೆ ಏನೋ ಒಂದ್ ಒಳಗೆ ಹಾಕಿದ್ರೆ ಅಲ್ಲಿ ಒಳಗಡೆ ಏನಿರುತ್ತೆ ಎಲ್ಲಾನು ಸ್ಕ್ಯಾನ್ ಮಾಡುತ್ತೆ ಅದು. ಅಲ್ಲಿ ಒಳಗೆ ಎಲ್ಲ ಏನೇನೆಲ್ಲ ಇರುತ್ತೆ ಅಂತ ಇದು. ಅದರಲ್ದಾನೆ ಪಕ್ಕದಲ್ಲಿ ಒಂದು ಸಣ್ಣ ಕ್ಯಾಬಿನ್ ಇದೆ 3x3, ಅಲ್ಲಿ ಅದನ್ನ ಆ ಏನು ವಸ್ತು ಇದೆ ಪ್ರೊಹಿಬಿಟೆಡ್ ಯಾವ್ದು ವಸ್ತು ಇದೆ ಸಿಗರೇಟ್ ಬಿಡಿ, ಅದನ್ನ ಅಲ್ಲಿ ಚೆಕ್ ಮಾಡ್ತಾರೆ. ಇನ್ ಮಿಕ್ಕಿದ್ರೆ ಮಾತ್ರ ಎಕ್ಸ್ಟ್ರಾ ಬ್ಯಾಗೇಜ್ ಹಾಕ್ತಾರೆ. ಕೇವಲ ಅದು 3 ನಿಮಿಷಗಳ ಪ್ರೋಸೆಸ್ ಅಲ್ಲಿ ಮುಗಿದೋಗ್ಬಿಡ್ತದೆ, ಓನ್ಲಿ ಇನ್ 3 minutes. ಸರಿನಾ? ಇದು ನಡೀತಾ ಇರ್ತಕ್ಕಂಥದ್ದು ಎಲ್ಲಾರ್ಗು ಗೊತ್ತು. ಅದಲ್ಲೆಲ್ಲ ನಮ್ಮ ಜೈಲು ಗೇಟ್ ಒಳಗಡೆ ಹೋದ್ರೆ ಸರ್, ಮೇನ್ ಗೇಟ್ ಅಲ್ಲಿ ಅಲ್ಲಿರ್ತಕ್ಕಂಥ CCTV ಇಂದ DG ಕಂಟ್ರೋಲ್ ಅಲ್ಲಿ ಮಾನಿಟರಿಂಗ್ ಆಗ್ತಾ ಇರ್ತದೆ. ಆಲ್ ಓವರ್ ಕರ್ನಾಟಕ ನಮ್ದು ಸೆಂಟ್ರಲ್ ಜೈಲು, ಡಿಸ್ಟ್ರಿಕ್ಟ್ ಪ್ರಿಸನ್, ಸಬ್ ಜೈಲು, ಓಪನ್ ಜೈಲು ಅಂತೆಲ್ಲ ಸೇರಿ ಒಂದು 52 ಸೆಂಟರ್ಸ್ ಇದೆ ಸರ್. ಹೌದು. ಇವರು ಈ ತರ ಅಕ್ರಮಗಳನ್ನ, ಇದು ಧರ್ಣೇಶ್ ಅಂತಕ್ಕಂಥ ಜೈಲರು ಜೊತೆಗೆ ಈ ಹಿಂದೆ ಇದ್ದಂತ ಈಗ ಮೊನ್ನೆ ಜಸ್ಟ್ ರಿಲೀವ್ ಆದ್ರು, ಸೋಮವಾರ ರಿಲೀವ್ ಆದ್ರು. CSP ರಮೇಶ್ ಅವರು ಇವ್ರು ಬಂದ ಮೇಲೆ ಈ ರೀತಿ ಎಲ್ಲ ಕುರುಕುರುತೆಗಳು ಜಾಸ್ತಿ ಆಗಿರೋದು ಸರ್. ಆಮೇಲೆ ಈ ಹಿಂದೆ 3 ಜನ ಎಸೆನ್ಸ್ ಕುಡಿದ್ಬಿಟ್ಟು ಸತ್ರು, ಬೇಕರಿ ಯೂನಿಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅದು ಕೂಡ ಯಾರಿಗೂ ಅದ್ರ ಮೇಲೆ ಆ ಪ್ರಕರಣದಲ್ಲಿ
ಯಾರು ಕೂಡ ಅಲ್ಲಿ ಪನಿಷ್ಮೆಂಟ್ ಆಗಲ್ಲ. ಹ್ಮ್ ಸುಮ್ನೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಅನ್ಬಿಟ್ಟು ಹಾಕಿ UDR ಮಾಡ್ಬಿಟ್ಟು ಅವ್ರನ್ನ ಕೇಸ್ನ ಮುಚ್ಚಾಕ್ಸಂತ ಕೆಲಸನ ಮಾಡಿದ್ದಾರೆ ಸರ್. ಅಲ್ಲ ಸರ್, ಇಷ್ಟೆಲ್ಲ ಮಾಡೋ ಬದಲು ಸುಮ್ಮನೆ ಅವ್ರನ್ನೆಲ್ಲ ಹೊರಗೆ ಕಳಿಸ್ಬಿಡ್ಲಿ ಬಿಡಿ. ಯಾಕೆ ಸುಮ್ಮನೆ ಒಳಗಡೆ ಇಟ್ಕೊಂಡಿದ್ದಾರೆ? ಹೌದು, ನೀವು ಯಾರಾದ್ರೂ ಒಬ್ರು ಲೋಕಾಯುಕ್ತ ಟ್ರ್ಯಾಪ್ ಆಗಿರ್ತಕ್ಕಂಥ ಅಧಿಕಾರಿ ಒಂದ್ ವಾರ ಕನಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 10 ದಿನ ಒಳಗಿರ್ತಾನೆ. ಹೋಗಿದ್ ಬಂದು ಆಚೆ ಬಂದಂತ ವ್ಯಕ್ತಿನ ನೀವು ಜಸ್ಟ್ ಅವ್ರ ಹತ್ರ ಒಂದ್ ಇಂಟರ್ವ್ಯೂ ಮಾಡಿ ಒಳಗಿರ್ತಕ್ಕಂಥ ಅಕ್ರಮ ಏನೇನು ಅನ್ನೋದೆಲ್ಲ ಬಯಲಾಗುತ್ತೆ. ನಿಜ 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 ಸರ್, ಹೌದು. 25 ಕಟ್ಟು ಸಿಗರೇಟ್ ತಗೊಂಡ್ ಹೋಗ್ತಾನೆ, 25 ಕಟ್ಟು ಬೀಡಿ ತಗೊಂಡ್ ಹೋಗ್ತಾನೆ ಸರ್. ಹೆಚ್ಚು ಕಡಿಮೆ ಕನಿಷ್ಠ ಅಂದ್ರೆ ಒಂದ್ ಪ್ಯಾಕಲ್ಲಿ 10 ಜನ ಇರ್ತದೆ. ನಮ್ಮಲ್ಲಿ ನಮ್ಮ ಮೈಸೂರು ಸೆಂಟ್ರಲ್ ಪ್ರಿಸನ್ ಕೆಪಾಸಿಟಿ ಬಂದು 500 ಜನ ಇರೋದು. 800 ಜನ ಇನ್ಮೇಟ್ಸ್ ಇದಾರೆ. ಅದ್ರಲ್ಲಿ ಒಂದು 50 ಮೆಂಬರ್ಸ್ ಫೀಮೇಲ್ ಇನ್ಮೇಟ್ಸ್ ಇದಾರೆ. ಟೋಟಲ್ ಇವರು ಹೆಂಗೆ ಹೋದ್ರು ಒಂದ್ 500 ಇಂದ 600 ಜನ ಸಿಗರೇಟ್ ಬಿಡಿ ಸೇರ್ತಾರೆ. ನಿಜ ನಿಜ ನಮ್ ಕಂಪ್ಲೀಟ್ ಮ್ಯಾನ್ಯುಯಲ್ ಅಲ್ಲೇ ಹೇಳುತ್ತೆ ಸರ್, ಅದು ಪ್ರಿಸನ್ ಮ್ಯಾನ್ಯುಯಲ್ ಅಲ್ಲೇ ಇಲ್ಲ. ಬಿಡಿ, ಸಿಗರೇಟ್, ಎನಿ ಅದರ್ ಟೊಬ್ಯಾಕೋ, ಡ್ರಗ್ಸ್ ಯಾವ್ದನ್ನು ಕೂಡ ಪ್ರಿಸನ್ ಆಫೀಸರ್ ಮಾಡಂಗಿಲ್ಲ. ಲಿಕ್ಕರ್ನ ಆಗ್ಲಿ ಯಾವ್ದನ್ನು ಪ್ರಿಸನ್ ಒಳಗೆ ಇಂಟ್ರೊಡ್ಯೂಸ್ ಮಾಡಂಗಿಲ್ಲ ಅಂತ ಅಂತಾರೆ. ಮೊಬೈಲ್ ಕೂಡ ಇದು ನಮ್ಮ ಓದಂತ ಸಂದರ್ಭದಲ್ಲಿ ಪ್ರಿಸ್ನರ್ ಹೇಳಿದಾರೆ ಯಾರು ಸಪ್ಲೈ ಮಾಡ್ತಾರೆ, ಯಾವ ರೀತಿ. ಸರ್, ಅಲ್ಲಿ ಜೈಲಾಧಿಕಾರಿನೇ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂದ್ರೆ ಮುಗ್ದೇ ಹೋಯ್ತಲ್ಲ ಕತೆ. ಇನ್ನೇನು? ಖಂಡಿತ ಸರ್, ಖಂಡಿತ 100ಕ್ಕೆ 100 CSP ಕನ್ಸೆಂಟ್ ಇಲ್ದಾನೆ ಸೂಪರ್ಡೆಂಟ್ ಅಂತ ಬರೀತಾರೆ ಸರ್. ಯಾವ್ದು ಜಿಲ್ಲಾ ಕಾರಾಗೃಹಗಳಿಗೆ ಸೆಂಟ್ರಲ್. ಯಾವಾಗ ಸರ್ ಇದೆಲ್ಲ ಸರಿ ಹೋಗೋದು? ಯಾವಾಗ ಸರಿ ಹೋಗೋದು? ಯಾಕೆಂತ ಹೇಳಿದ್ರೆ ನಾವು ಸರ್, ಇದು ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, CMಗೂ ಪರಿವೇ ಇಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ಇವ್ರು ಮಾಡ್ತಾ ಇರ್ತಕ್ಕಂಥ ಈ ದ್ರೋಹ ಇದು. ಅವ್ರ ನಾಲೆಡ್ಜ್ಗೂ ಬರ್ದೇನೆ ಇವ್ರು ಅಧಿಕಾರಿಗಳು ದಾಹದಿಂದ ದುಡ್ಡು ಮಾಡೋ ಒಂದು ಕೆಟ್ಟ ಒಂದು ಇದ್ರಿಂದ ಇವ್ರು ಈ ರೀತಿ ಮಾಡ್ತಾವ್ರೆ. ಪ್ರಿಸನ್ ಅಂತಕ್ಕಂಥದ್ದು ಸರ್ ನಮ್ಮ ಇದ್ರಲ್ಲಿ ಸಮಾಜದಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸ್ತಕ್ಕಂಥ ಜಾಗ ಅದು. ಏನು ಅವರು ಒಂದು ಕೆಟ್ಟ ಮನಸ್ಥಿತಿಗಳಲ್ಲಿ ಅವರು ಪಾಪ ಕೃತ್ಯಗಳನ್ನ ಎಸಗಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಪಶ್ಚಾತ್ತಾಪಕ್ಕೊಳಪಡಿಸಿ ನಾವೇನ್ ಮಾಡ್ಬೇಕಾಗುತ್ತೆ, ಅವ್ರ ಸಮಾಜಕ್ಕೆ ತಿರ್ಗಾ ಅವ್ರನ್ನ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಕರ್ಕೊಂಡ್ ಬರೋದು ಅದು ಮಹತ್ತರವಾದ ಜವಾಬ್ದಾರಿ ನಮ್ದು ಪ್ರಿಸನ್ ಇರುತ್ತೆ ಸರ್. ಈ ಸೊಸೈಟಿ ತುಂಬಾ ಮಹತ್ತರವಾದ ಜವಾಬ್ದಾರಿ ಅದು. ಬಟ್ ಇಲ್ಲಿ ಕೇವಲ ಒಂದು 3 ಜನ ಅಧಿಕಾರಿಗಳಿಂದ ಇದು ಎಗ್ಗಿಲ್ದೆ ಸಾಕ್ತಾ ಇದೆ. ಪ್ರಮುಖವಾಗಿ ಕಂಪ್ಲೇಂಟ್ ಅದು ಏನಾದ್ರು ಮಾಡಿದ್ದೀರಾ ಸರ್ ಯಾರಿಗಾದ್ರು? ಸರ್ ಏನ್ ಕಂಪ್ಲೇಂಟ್ ಮಾಡಿದ್ರು ಏನ್ ಮಾಡೋಣ ಸರ್, ಈಗ ದೊಡ್ಡ ಮಟ್ಟದಲ್ಲೇ ಈಗ DIG ಲೆವೆಲ್ಗಳಲ್ಲಿ ಇವ್ರನ್ನ ಸರ್ವೈವ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಆಗ್ತಾನೆ ನಿಜ ನಿಜ ಯಾರು ಗಮನ ಸಲ್ಲಿಸ್ತಾರೆ ಹೇಳಿ? ನಿಜ, ನೀವಂತೂ ಈಗ ಧೈರ್ಯವಾಗಿ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ತಿಳಿಸ್ಕೊಟ್ಟಿದ್ದೀರಿ. ನೋಡೋಣ ಇದನ್ನ ಈ ಸರ್ಕಾರ ಯಾವ ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ. ಪವನ್ ಅವರೇ, ಮಾನ್ಯ ಗೃಹ ಮಂತ್ರಿ ಸಾಹೇಬ್ರ ಹತ್ರ ಕೇಳೋದಿಷ್ಟೇ, ಇಲ್ಲಿ 3 ಜನ ಈಗ ಆಲ್ರೆಡಿ 3 ಜನ ಎಸೆನ್ಸ್ ಕುಡಿದು ಸತ್ತಿದ್ದಾರೆ ಇಲ್ಲಿ. ಆಯ್ತಾ, ಅಲ್ಲಿ ಜೈಲ್ ಒಳಗ್ ಬಂದ ಮೇಲೆ ನಮ್ ಜವಾಬ್ದಾರಿ ಆಗುತ್ತೆ ಅವ್ರನ್ನ ನೋಡ್ಕೊಳ್ಳೋ ಅಂತದ್ದು. ಇವ್ರ ಏನ್ ಮಾಡಿದಾರೆ, ಎಸೆನ್ಸ್ ಮಿಕ್ಸ್ ಮಾಡಕ್ಕಿಂತ ಮುಂಚೆ ಇವರು ಇದಿಲ್ಲ, ಅವರು ಇಷ್ಟಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಒಳಗ್ ಹೋದಂತ ಸಂದರ್ಭದಲ್ಲಿ ಯಾರಿಗೆ ಆದ್ರೂ ಸರ್ ಒಬ್ಬ ಕೈದಿಗೆ ದಿನಗಳನ್ನ ದೂಡೋದು ಬಹಳ ಹಿಂಸೆ ಆಗುತ್ತೆ ಅವನ್ಗೆ ಒಳಗಡೆ. ಅದ್ರಿಂದ ಏನಾಗ್ತಾನೆ, ಅವನು ಯಾವ್ದಾದ್ರು ಒಂದು ಅಡಿಕ್ಷನ್ಗೆ ಅವನು ಒಳಪಡ್ತಾ ಬರ್ತಾನೆ. ಇವ್ರು ಏನ್ ಮಾಡಿದ್ರು, ಈ 3 ಜನ ಸತ್ರಲ್ಲ ಸರ್, ಆ ವಿಚಾರದಲ್ಲಿ ಅದು ಎಸೆನ್ಸ್ ಕುಡಿದ್ರೆ ಒಂದ್ ಕಿಕ್ ಬರುತ್ತೆ, ನಮ್ಮ ಮೈಕೈ ನೋವುಗೆಲ್ಲ ಇದಾಗುತ್ತೆ, ಒಂದ್ ಒಳ್ಳೆ ನಿದ್ದೆ ಬರುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಅವರು 35-40 ವರ್ಷದ ಆಸ್ಪಾಸ್ನ ಅವ್ರು ಎಂಗೇಜ್ ಅವ್ರೆ. ಅವ್ರೇನ್ ಜಾಸ್ತಿ ಏಜ್ ಆಗಿರೋ ಅಂತವ್ರಲ್ಲ. ಎಸೆನ್ಸ್ ನ ಇಂಟೆಕ್ಟ್ ಮಾಡ್ತಾ ಇದ್ರೆ ಅವ್ರು ತಗೊಂಡಂತ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಸರ್ ಹೊಟ್ಟೆ ನೋವಿಂದ. ಬಹಳ ಇದು ಅಕ್ರಮ ಸರ್. ಇದೊಂದೇ ಅಂತಲ್ಲ, ಅಲ್ಲಿ ಒಳಗಡೆ ಇದು ಟ್ರೀಟ್ಮೆಂಟ್ ಆಗಿರ್ಬೋದು, ಒಳಗಡೆ ಇವರು ಎಕಾನಮಿ ಇದನ್ನ ಅವ್ರಿಗೆ ಇದ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಏನು ಸಿಕ್ಕಾಪಟ್ಟೆ ದಂಧೆ ನಡೀತಾ ಇದೆ ಸರ್ ಅಲ್ಲಿ. ಅದೇ ಗೊತ್ತಾಯ್ತು ಬಿಡಿ, ಸಿಕ್ಕಾಪಟ್ಟೆ ಅಕ್ರಮ ಅಂತೂ ನಡೀತಾ ಇದೆ. ಆದ್ರೆ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋರಂತೂ ಯಾರೂ ಇಲ್ಲ. ನೋಡೋಣ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಪವನ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.